ಬಸವರಾಜ ರಾಯರೆಡ್ಡಿ ಅದು ಯಾವ ಜ್ಞಾನದಲ್ಲಿ ಈ ಹೇಳಿಕೆಯನ್ನು ಕೊಟ್ಟರೋ ಗೊತ್ತಿಲ್ಲ. ಇದು ವಿಪಕ್ಷಗಳಿಗೆ ಆಹಾರ ಆಗ್ಬಿಟ್ಟಿದೆ, ಅಸ್ತ್ರ ಸಿಕ್ಕಂತಾಗಿದೆ. ಈಗ ಕಾಂಗ್ರೆಸ್ ಮೇಲೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಮುಗಿಬಿದ್ದಿದ್ದಾರೆ. ರಸ್ತೆ ಬೇಕು ಅಂದ್ರೆ ಅಕ್ಕಿ ಕೊಡೋದು ನಿಲ್ಲಿಸಿ ಅಂತಾರೆ. ಸರ್ಕಾರದ ಪರಿಸ್ಥಿತಿ ಎಲ್ಲಿದೆ ಅನ್ನೋದನ್ನ ನೋಡಬಹುದು. ಕಾಂಗ್ರೆಸ್ ಮೇಲೆ ಈಗ ಬಿಜೆಪಿ ಜೆಡಿಎಸ್ ಮುಗಿಬಿದ್ದಿದ್ದಾವೆ. ರಸ್ತೆ ಬೇಕು ಅಂದ್ರೆ ಅಕ್ಕಿ ಕೊಡೋದು ನಿಲ್ಲಿಸಿ ಅಂತಾರೆ. ಸರ್ಕಾರದ ಪರಿಸ್ಥಿತಿ ಎಲ್ಲಿದೆ ಅನ್ನೋದನ್ನ ನಾವೀಗ ನೋಡಬಹುದು, ತಿಳಿದುಕೊಳ್ಳಬಹುದು. ಈ ಸರ್ಕಾರದಿಂದ ಅಭಿವೃದ್ಧಿ ಕನಸಿನ ಮಾತು ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಯರೆಡ್ಡಿ ಹೇಳಿಕೆ ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿಗೆ ಹಿಡಿದ ಕೈಗನ್ನಡಿ. ದುರಹಂಕಾರದಿಂದ ಬಸವರಾಜ ರಾಯರೆಡ್ಡಿ ಮಾತನಾಡಿದ್ದಾರೆ. ಗ್ಯಾರಂಟಿ ಹೆಸರಲ್ಲಿ ಅಧಿಕಾರಕ್ಕೆ ಬಂದು ಈ ರೀತಿ ಮಾತಾಡ್ತಾರಾ? ಸಿದ್ದರಾಮಯ್ಯನವರೇ ರಾಯರೆಡ್ಡಿ ಮುಖೇನ ಹೇಳಿಸುತ್ತಿದ್ದಾರೆ. ಸಿದ್ದರಾಮಯ್ಯನವರು ಹೇಳಿಸ್ತಿದ್ದಾರೆ. ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಒಂದು ರೀತಿಯಲ್ಲಿ ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ವಿಪಕ್ಷಗಳಿಗೆ ಅಸ್ತ್ರ ಕೊಟ್ಟಂಗಾಗಿದೆ. ಈಗ ವಿಪಕ್ಷಗಳಿಗೆ ಒಂದಿಲ್ಲ ಒಂದು ಎಡವಟ್ಟುಗಳು. ನಿಮ್ಗೆ ರಸ್ತೆ ಬೇಕಾದ್ರೆ ಅಕ್ಕಿ ಕೊಡೋದು ನಿಲ್ಲಿಸಿ ಅಂತ ಹೇಳಿ ಅಂತಾರೆ, ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿ. ಅಂದರೆ ಸರ್ಕಾರದ ಪರಿಸ್ಥಿತಿ ಎಲ್ಲಿದೆ ಅಂತಕ್ಕಂಥದ್ದನ್ನು ಅವ್ರ ಹೇಳಿಕೆಯಲ್ಲೇ ನೀವು ನೋಡಿ. ಅದರಿಂದ ಈ ಸರ್ಕಾರದಿಂದ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಸಿಎಂ ಹೇಳ್ತಾರೆ ಇನ್ನೊಂದು ಕಡೆ ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸಲ್ಲ, ಅಭಿವೃದ್ಧಿ ಕೂಡ ದುಡ್ಡು ಕೊಡ್ತೀವಿ ಅಂತ ಎಷ್ಟು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿ ಎಷ್ಟು ದುಡ್ಡು ಕೊಟ್ಟರು. ಇವತ್ತದು ಯಾವುದೋ ಪತ್ರಿಕೆಯಲ್ಲಿ ನೋಡಿದೆ, 2024ರಲ್ಲಿ ಒಂದು ಪ್ರೋಗ್ರಾಮ್ನ ಬಜೆಟಲ್ಲಿ ಘೋಷಣೆ ಮಾಡಿ ಈಗ ಆ ಪ್ರೋಗ್ರಾಮ್ಗೆ ದುಡ್ಡಿಲ್ಲ ಅಂತೇಳಿ ರದ್ದು ಮಾಡಿದ್ದೆ. ಇವತ್ತು ಬೆಳಗ್ಗೆ ನೋಡ್ತಾ ಇದ್ದೆ ನಾನು. ಅದರಿಂದ ಈ ಸರ್ಕಾರದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಕನಸಿನ ಮಾತು. ನಿಮ್ಗೆ ರಸ್ತೆ ಬೇಕಾದರೆ ಅಕ್ಕಿ ಕೊಡೋದು ನಿಲ್ಲಿಸಿ ಅಂತ ಹೇಳಿ ಅಂತಾರೆ, ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿ. ಅಂದರೆ ಸರ್ಕಾರದ ಪರಿಸ್ಥಿತಿ ಎಲ್ಲಿದೆ ಅಂತಕ್ಕಂಥದ್ದನ್ನು ಅವ್ರ ಹೇಳಿಕೆಯಲ್ಲೇ ನೀವು ನೋಡಿ. ಅದರಿಂದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮಾರುತಿ ಪಾವಗಡ, ಒಂದಿಲ್ಲ ಒಂದು ವಿಚಿತ್ರವಾದಂಥ ಘಟನೆಗಳು ಸರ್ಕಾರದಲ್ಲಿ ವಿಚಿತ್ರವಾದಂಥ ಹೇಳಿಕೆಗಳು, ಎಡವಟ್ಟನ್ನು ಮಾಡಿಕೊಂಡು ವಿಪಕ್ಷಗಳಿಗೆ ಅಸ್ತ್ರವನ್ನು ಇವರೇ ಕೊಡ್ತಾ ಇದ್ದಾರೆ. ಇದು ಕೂಡ ಅಂಥದ್ದೇ ಆಯಿತು ಈಗ. ರಾಮ್, ಅದರಲ್ಲೂ ಹೆಚ್ಚು ಅಸ್ತ್ರಗಳನ್ನು ಕೊಟ್ಟಿದ್ದು ಸಿದ್ದರಾಮಯ್ಯವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಸಿದ್ದರಾಮಯ್ಯವರ ಆರ್ಥಿಕ ಸಲಹೆಗಾರರಾಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರು. ಬಸವರಾಜ ರಾಯರೆಡ್ಡಿ ಅವರು ಗ್ಯಾರಂಟಿಗಳ ಬಗ್ಗೆ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದು ಇದೇನು ಮೊದಲಲ್ಲ. ಈ ಹಿಂದೆ ಹಲವು ಬಾರಿ ಇದೇ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟರು. ಕಾಂಟ್ರವರ್ಸಿ ಹೇಳಿಕೆಗಳಾದ ಬಳಿಕ ಸಿದ್ದರಾಮಯ್ಯವರು ಕರೆದು ಮಾತನಾಡಿದ ಬಳಿಕ ನಾನು ಆ ಅರ್ಥದಲ್ಲಿ ಹೇಳಿರಲಿಲ್ಲ ಅನ್ನುವಂಥದ್ದನ್ನು ಮತ್ತೆ ಅವರ ಹೇಳಿಕೆಗೆ ಅವರೇ ಕ್ಲಾರಿಫಿಕೇಷನನ್ನು ಕೊಡ್ತಾಯಿದ್ರು. ಇವತ್ತು ಕೂಡ ಜಿಲ್ಲೆಯಲ್ಲಿ ಅದೇ ಹೇಳಿಕೆಯನ್ನು ಮತ್ತೆ ಕೊಟ್ಟಿದ್ದಾರೆ. ನಿಮಗೆ ರಸ್ತೆ, ಶಾಲಾ, ಕಾಲೇಜು, ಹಾಸ್ಪಿಟ್ಲು ಬೇಕು ಅನ್ನೋದಾದರೆ ಗ್ಯಾರಂಟಿಗಳನ್ನು ಬೇಡ ಅಂತೇಳಿ ಅಂತ. ಯಾರು ಕೂಡ ಚುನಾವಣೆಗೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಇಂಥದ್ದೇ ಇರಬೇಕು ಅಂತ ಯಾರ ಜನರು ಕೂಡ ಯಾವ ಮತದಾರನು ಕೂಡ ಕೇಳಿರಲಿಲ್ಲ. ಆದರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪ್ರಣಾಳಿಕೆ ಯಾವ ರೀತಿಯಾಗಿದ್ದರೆ ನಮ್ಮನ್ನು ಜನ ಒಪ್ತಾರೆ, ನಮಗೆ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸಿ ಕಳಿಸ್ತಾರೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕಿದ್ದು ಇದೇ ಸಿದ್ದರಾಮಯ್ಯ, ಇದೇ ಡಿ.ಕೆ. ಶಿವಕುಮಾರ್, ಇದೇ ಬಸವರಾಜ ರಾಯರೆಡ್ಡಿ ಸೇರಿದಂತೆ ಎಲ್ಲ ಕಾಂಗ್ರೆಸ್ನ ರಾಜ್ಯ ನಾಯಕರುಗಳು, ಅದೇ ರೀತಿ ರಾಷ್ಟ್ರೀಯ ಮಟ್ಟದ ನಾಯಕರಾದಂತಹ ಸುರ್ಜೇವಾಲಾ, ವೇಣುಗೋಪಾಲ್, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ. ಈಗ ಗ್ಯಾರಂಟಿಗಳಿಂದ ನಮಗೆ ಹಣದ ಕೊರತೆ ಆಗ್ತಿದೆ ಅನ್ನುವಂಥದ್ದನ್ನು ಬಹಿರಂಗವಾಗಿ ಬಸವರಾಜ ರಾಯರೆಡ್ಡಿ ಅವರೇ ಒಪ್ಕೊಂಡಂತೆ ಕಾಣಿಸ್ತಾ ಇದೆ. ಒಪ್ಕೊಂಡಿದ್ದಾರೇನು ಕೂಡ. ಹಿಂದೆ ಹಲವು ಬಾರಿ ಒಪ್ಕೊಂಡಿದ್ರು, ಈಗ ಮತ್ತೊಮ್ಮೆ ಒಪ್ಕೊಂಡಿದ್ದಾರೆ. ನಾಳೆ ಬೆಳಗ್ಗೆ ಮತ್ತೆ ಆ ಹೇಳಿಕೆಯನ್ನು ಕೇಳಿದಾಗ ನಾನು ಆ ರೀತಿ ಹೇಳಿರಲಿಲ್ಲ, ಬೇರೆ ಅರ್ಥದಲ್ಲಿ ಹೇಳಿದ್ದೆ, ನೀವು ಆ ರೀತಿಯಾಗಿ ಅರ್ಥೈಸಿದ್ರಿ ಅನ್ನೋದನ್ನು ಅವರು ಕೊಟ್ಟಂತಹ ಹೇಳಿಕೆಗೆ ಉಲ್ಟಾ ಹೇಳಿಕೆ ಕೊಡುವಂಥದ್ದನ್ನು ನಾವು ಹಿಂದೆನೂ ಕೂಡ ನೋಡಿದ್ವಿ. ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ, ಅದರಲ್ಲೂ ಸಿದ್ದರಾಮಯ್ಯವರಿಗೆ ಹೆಚ್ಚು ಡ್ಯಾಮೇಜ್ ತರ್ತಾ ಇರುವಂಥದ್ದು ಭಾಳಷ್ಟು ಬುದ್ಧಿವಂತ ಅನ್ನಿಸ್ಕೊಂಡಿರುವಂತಹ ಬಸವರಾಜ ರಾಯರೆಡ್ಡಿ ಅವರು. ಬುದ್ಧಿವಂತ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾಕಂತ ಹೇಳಿದ್ರೆ ಅವರಷ್ಟು ಆರ್ಥಿಕವಾಗಿ ಜ್ಞಾನ ಇರುವಂತಹ ಕೆಲವು ನಾಯಕರಲ್ಲಿ ರಾಜ್ಯ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು, ಕೆಲವು ನಾಯಕರಲ್ಲಿ ಅವರು ಕೂಡ ಒಬ್ಬರಾಗ್ತಾರೆ. ಅದರಲ್ಲೂ ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯವರ ಬಳಿಕ ಆರ್ಥಿಕ ಅಂಕಿಅಂಶಗಳನ್ನು ಹೆಚ್ಚು ತಿಳ್ಕೊಂಡಿರುವಂಥದ್ದು, ಬಜೆಟ್ ಬಗ್ಗೆ ಹೆಚ್ಚು ಅರಿವಿರುವಂಥವರು ಸಿದ್ದರಾಮಯ್ಯ, ಕೃಷ್ಣ ಬೈರೇಗೌಡ, ಅದೇ ರೀತಿ ಬಸವರಾಜ ರಾಯರೆಡ್ಡಿ. ಆದರೆ ಬಸವರಾಜ ರಾಯರೆಡ್ಡಿ ಅವರು
ಪದೇ ಪದೇ ಇಂಥ ಒಂದು ಹೇಳಿಕೆಗಳನ್ನು ಕೊಡೋದರ ಮುಖೇನ ಸರ್ಕಾರಕ್ಕೆ ಹೊರೆ ಆಗ್ತಾ ಇದ್ದಾರೆ. ಅವರ ಹೇಳಿಕೆಗಳು ಸರ್ಕಾರಕ್ಕೆ ಭಾರ ಆಗ್ತಿದ್ದಾವೆ. ಅದರಲ್ಲೂ ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ಭಾಳಷ್ಟು ಭಾರ ಆಗ್ತಿದ್ದಾರೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಅವರನ್ನು ಆರ್ಥಿಕ ಸಲಹೆಗಾರರನ್ನಾಗಿ ಪಕ್ಕದಲ್ಲೇ ಕೂರಿಸ್ಕೊಂಡಿರೋದ್ರಿಂದ ಬಸವರಾಜ ರಾಯರೆಡ್ಡಿ ಅವರ ಬಾಯಲ್ಲಿ ಏನು ಬರುತ್ತೋ ಅದು ಸಿದ್ದರಾಮಯ್ಯ ಅವರ ಹೇಳಿಕೆ ಅಂತಲೇ ಅರ್ಥೈಸೋದು. ಹೀಗಾಗಿ ಪದೇ ಪದೇ ಸರ್ಕಾರಕ್ಕೆ ಭಾಳಷ್ಟು ಡ್ಯಾಮೇಜ್ ಆಗ್ತಾ ಇರುವಂಥದ್ದು ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆಗಳಿಂದ ಅಂತ ಹೇಳಿದ್ರೆ ಯಾವುದೂ ತಪ್ಪು ಕೂಡ ಆಗೋದಿಲ್ಲ ರಾಮ್. ಎಸ್ ಮಾರುತಿ, ಇದು ಫಸ್ಟ್ ಎಡವಟ್ಟಲ್ಲ. ಈ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ನ ನಾಯಕರ ಕೆಲವೊಂದಿಷ್ಟು ಹೇಳಿಕೆಗಳು ವಿಪಕ್ಷಗಳಿಗೆ ಅಸ್ತ್ರ ಆಗ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಯಾಕೆ ಬಸವರಾಜ ರಾಯರೆಡ್ಡಿಯವರು ಕೊಟ್ಟಂಥ ಹೇಳಿಕೆ ಇದು ಎರಡನೇದು ಅಂತ ಅನ್ಕೊಳ್ತೀನಿ. ಸೊ ಯಾಕೆ ಸಿದ್ದರಾಮಯ್ಯನವರು ಇದಕ್ಕೆಲ್ಲ ಬ್ರೇಕ್ ಹಾಕ್ತಾ ಇಲ್ಲ ಅಂತ ಇಷ್ಟೆಲ್ಲ ಹೇಳಿಕೆಗಳನ್ನು ಕೊಡ್ತಾನೆ ಇದ್ದಾರೆ, ವಿಪಕ್ಷದವರು ಟೀಕೆ ಮಾಡ್ತಾನೆ ಇದ್ದಾರೆ? ರಾಮ್, ಹಲವು ಬಾರಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಾಗ ಕಾಂಗ್ರೆಸ್ನ ಶಾಸಕರೇ ಭಾಳಷ್ಟು ಸ್ಪಷ್ಟವಾಗಿ ಹೇಳಿದರು, ನಮಗೆ ನಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದಕ್ಕೆ ಯಾವುದೇ ಅನುದಾನಗಳು ಕೂಡ ಸಿಗ್ತಾ ಇಲ್ಲ. ಮುಂದಿನ ವಿಧಾನಸಭಾ ಚುನಾವಣೆಗೆ ಹೋಗುವಂಥ ಒಂದು ಸಂದರ್ಭದಲ್ಲಿ ನಾವು ಗ್ಯಾರಂಟಿಗಳು ಕೊಟ್ವಿ, ಅದಕ್ಕೋಸ್ಕರ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿದ್ರೆ ಜನ ಒಪ್ಪೋದಿಲ್ಲ. ಆದರೆ ಗ್ಯಾರಂಟಿಗಳ ಜೊತೆಗೆ ಜನರಿಗೆ ಅಭಿವೃದ್ಧಿಯ ಕೆಲಸಗಳು ಕೂಡ ಬೇಕಾಗಿದ್ದಾವೆ. ಅವರ ಹಳ್ಳಿಗೆ ಹೋಗುವಂತಹ ರಸ್ತೆ ಆಗಿರ್ಬೋದು, ಅವರ ಹಳ್ಳಿಯಲ್ಲಿರುವಂತಹ ಶಾಲಾ ಕಾಲೇಜುಗಳಾಗಿರ್ಬೋದು, ಹಾಸ್ಪಿಟ್ಲ್ ಆಗಿರ್ಬೋದು, ಇದರ ಬಗ್ಗೆನೂ ಕೂಡ ಯೋಚನೆ ಮಾಡ್ತಾರೆ. ಹೀಗಾಗಿ ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕು, ಅನುದಾನವನ್ನು ಕೊಡಬೇಕು ಅನ್ನುವಂಥದ್ದನ್ನು ಈ ಹಿಂದೆ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಒತ್ತಾಯವನ್ನು ಮಾಡಿದ್ರು. ಹಲವು ಶಾಸಕರು ಬಹಿರಂಗವಾಗಿಯೂ ಕೂಡ ಸರ್ಕಾರಕ್ಕೆ ಒಂದು ರೀತಿ ಎಚ್ಚರಿಸುವಂಥ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅರ್ಥ ಆಗುವಂಥ ಒಂದು ರೀತಿಯಲ್ಲಿ ಬಹಿರಂಗವಾಗಿ ಕೂಡ ಹೇಳಿಕೆಗಳನ್ನು ಕೊಟ್ಟರು. ಇದೇ ರೀತಿಯಾಗಿ ಬಸವರಾಜ ರಾಯರೆಡ್ಡಿ ಅವರು ಕೂಡ ಹೇಳಿಕೆಗಳನ್ನು ಕೊಟ್ಟರು. ಆದರೆ ಬೇರೆ ಶಾಸಕರು ಮಾತನಾಡೋದಕ್ಕೂ ಬಸವರಾಜ ರಾಯರೆಡ್ಡಿ ಅವರು ಮಾತನಾಡೋದಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ಕಾರಣ ಇಷ್ಟೇ, ಬಸವರಾಜ ರಾಯರೆಡ್ಡಿ ಅವರು ಸರ್ಕಾರದ ಭಾಗವಾಗಿದ್ದಾರೆ. ಸಿದ್ದರಾಮಯ್ಯ ಅವರ ಆರ್ಥಿಕ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಬಸವರಾಜ ರಾಯರೆಡ್ಡಿ ಅವರು ಏನೇ ಮಾತಾಡಿದ್ರು ಕೂಡ ಅದು ಸಿದ್ದರಾಮಯ್ಯ ಅವರು ಮಾತಾಡಿದಂತಾಗುತ್ತೆ, ಸಿದ್ದರಾಮಯ್ಯ ಅವರೇ ಹೇಳಿ ಮಾತಾಡಿಸಿದಂತಾಗುತ್ತೆ. ಸಿದ್ದರಾಮಯ್ಯ ಅವರ ಅಧಿಕೃತ ಹೇಳಿಕೆಗಳು ಯಾವುದಾದಿದ್ರೆ ಬಸವರಾಜ ರಾಯರೆಡ್ಡಿ ಅವರಿಂದ ಕೊಡಿಸ್ಬೋದು. ಯಾಕಂತ ಹೇಳಿದ್ರೆ ಅವರು ಸಿದ್ದರಾಮಯ್ಯ ಅವರಿಗೆ ಆರ್ಥಿಕ ಸಲಹೆಗಾರ ಆಗಿರೋದ್ರಿಂದ, ಹೀಗಾಗಿ ಅವರ ಪಕ್ಕದಲ್ಲಿದ್ದು ಅದರಲ್ಲೂ ಸಿದ್ದರಾಮಯ್ಯ ಅವರಿಗೆ ಆರ್ಥಿಕ ಸಲಹೆಗಾರ ಆಗಿರೋದ್ರಿಂದ ನಾನು ಕೊಡುವಂತಹ ಹೇಳಿಕೆಗಳು ಎಷ್ಟು ಮಟ್ಟಿಗೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತವೆ, ಎಷ್ಟು ಮಟ್ಟಿಗೆ ಇದರ ಬಗ್ಗೆ ಚರ್ಚೆ ಆಗುತ್ತೆ, ಇದು ವಿಪಕ್ಷಗಳಿಗೆ ಎಷ್ಟು ಮಟ್ಟಿಗೆ ಅಸ್ತ್ರ ಆಗುತ್ತೆ, ವಿಪಕ್ಷಗಳಿಗೆ ಅಸ್ತ್ರ ಆದರೆ ನಮ್ಮನ್ನು ಯಾವ ರೀತಿಯಾಗಿ ಅವರು ಬೀದಿಗೆ ಎಳಿತಾರೆ, ಈ ಎಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಮಾತಾಡಬೇಕಾಗುತ್ತೆ. ಆದರೆ ಬಹಳಷ್ಟು ಬುದ್ಧಿವಂತರಾಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರು ಮಾತಾಡುವಂತಹ ಒಂದು ಬರದಲ್ಲಿ ಅದೆಲ್ಲವನ್ನು ಕೂಡ ಬದಿಗಿಟ್ಟು ನಿಮಗೆ ಅಭಿವೃದ್ಧಿ ಬೇಕಿದ್ರೆ ಗ್ಯಾರಂಟಿಗಳನ್ನು ಮರೆತು ಬಿಡಿ, ಗ್ಯಾರಂಟಿಗಳು ಬೇಡ ಅಂತೇಳ್ಬಿಟ್ಟು ಈ ಹಿಂದೆನೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಇವತ್ತು ಕೂಡ ಅದು ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ಹೀಗಾಗಿ ಈ ಹೇಳಿಕೆಯನ್ನು BJP ಆಗಿರ್ಬೋದು, JDS ಆಗಿರ್ಬೋದು ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ರಾಯರೆಡ್ಡಿ ಅವರ ಹೇಳಿಕೆ ಯಾವಾಗ ಹೊರಗಡೆ ಬಂತೋ ಆ ಕ್ಷಣದಿಂದಲೂ ಕೂಡ ಇದನ್ನು ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಅದರಲ್ಲೂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಮುಖ ಅಸ್ತ್ರವನ್ನಾಗಿ BJP ಮತ್ತು JDS ನಾಯಕರುಗಳು ಮಾಡ್ಕೊಳ್ತಾ ಇದ್ದಾರೆ ರಾಮ್. ಎಸ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಾರುತಿಪ್ಪ ಗೌಡ.